ವಾರ್ಡ್ ನಂಬರ್ 41ರಲ್ಲಿ ಈ KEB ರೋಡ್ ಮೇಲೆ ಏನು 2-3 ದಿನಗಳ ಹಿಂದೆ ಮಾಜಿ ಶಾಸಕರು ಇಲ್ಲಿ ಬಂದು ತಮ್ಮ ಒಂದು ಭೇಟಿ ಕೊಟ್ಟು ಹೇಳಿದರು 3 ವರ್ಷದಿಂದ ಏನು ಕೆಲಸ ಆಗ್ತಾ ಇಲ್ಲ ಮತ್ತು ಏನದ ಮಾಡ್ತಾ ಇಲ್ಲ ಅಂತ ಹೇಳಿ ಅವರು ಒಂದು ತಮ್ಮ ಮೊನ್ನೆ ಒಂದು ಇದರಲ್ಲಿ ಹೇಳಿದರು. ನಾನು ಮಾಜಿ ಶಾಸಕರಿಗೆ ಕೇಳುವುದೇನೆಂದರೆ, ತಾವು 20 ವರ್ಷ ತಮ್ಮ ತಂದೆಯವರು ಮತ್ತು ತಾಯಿಯವರು ತಾವು ಮೂವರು ಕೂಡಿ 20 ವರ್ಷ ರಾಜಕೀಯ ಮಾಡಿದ್ದೀರಿ. ಯಾವುದಾದರೂ ಅಲ್ಪಸಂಖ್ಯಾತರ ಕಾಲೋನಿಯಲ್ಲಿ ತಾವು ಫಂಡ್ ಹಾಕಿದ್ದೀರಾ? ಎಲ್ಲೂ ಹಾಕಿಲ್ಲ. ಯಾಕಂದ್ರೆ ನಾವು ನೋಡಿದ ಪ್ರಕಾರ ಈ 2.5 ವರ್ಷದಲ್ಲಿ ಮಾನ್ಯ ನಮ್ಮ ಶಾಸಕರಾದ ಅಲ್ಲಂಪುರ ಪಾಟೀಲ್ ಸಾಹೇಬರು ಈ ಒಂದು ಕಲಬುರಗಿ ದಕ್ಷಿಣ ಮತಕ್ಷೇತ್ರದಲ್ಲಿ ಮತ್ತು ಬಹಳಷ್ಟು ಅನುದಾನವನ್ನು ಕೊಟ್ಟಿದ್ದಾರೆ. ಎಕ್ಸಾಂಪಲ್ ಆಗಿ ನಿಮಗೆ ಹೇಳ್ತೀನಿ, ನಮ್ಮ ಕಲಬುರಗಿ ದಕ್ಷಿಣ ಮತಕ್ಷೇತ್ರದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರಲಿಲ್ಲ 20 ವರ್ಷದಿಂದ. ಅದನ್ನು ಪ್ರಥಮವಾಗಿ ಅವರು ಆರೋಗ್ಯ ಕೇಂದ್ರವನ್ನು ಮಂಜೂರು ಮಾಡಿಸಿದ್ದಾರೆ. ಎರಡನೆಯದಾಗಿ ಅಲ್ಪಸಂಖ್ಯಾತರ ಇಲಾಖೆಯಿಂದ APJ ಅಬ್ದುಲ್ ಕಲಾಂ ಶಾಲೆ ಮತ್ತು ಕಾಲೇಜು, ಮೌಲಾನಾ ಆಜಾದ್ ಸ್ಕೂಲ್ ಶಾಲೆ ಮತ್ತು ಕಾಲೇಜು, ಮೊರಾರ್ಜಿ ದೇಸಾಯಿ, ನವೋದಯ, ಇವೆಲ್ಲ ಶಾಲೆ ಕಾಲೇಜುಗಳು ನಮ್ಮ ಕಲಬುರಗಿ ದಕ್ಷಿಣ ಮತಕ್ಷೇತ್ರದಲ್ಲಿ ಮಂಜೂರು ಮಾಡಿ ಜಮೀನಿನ ಸಮೇತ ಜಮೀನು ಮಂಜೂರು ಮಾಡಿ ಅದಕ್ಕೆ ಅನುದಾನವನ್ನು ಕೂಡ ಮಂಜೂರು ಮಾಡಿದರೆ ಆಲ್ರೆಡಿಯಾಗಿ ಈ ಕೆಲಸ ಜಾರಿಯಲ್ಲಿದೆ. ಅದೇ ರೀತಿಯಾಗಿ ಒಂದು KEB ಸಬ್ ಸ್ಟೇಷನ್ ಕೂಡ ಇರಲಿಲ್ಲ. ಅವರು ಹತ್ತಗುಂದದಲ್ಲಿ ಸರ್ಕಾರಕ್ಕೆ ಮನವಿ ಮಾಡಿ 5 ಎಕರೆ ಹತ್ತಗುಂದದಲ್ಲಿ KEB ಸಬ್ ಸ್ಟೇಷನ್ಗೆ ಜಮೀನು ಮಂಜೂರು ಮಾಡಿಸಿ ಅಲ್ಲಿ ಕೂಡ ಕೆಲಸ ಜಾರಿಯಲ್ಲಿದೆ. ಮತ್ತು ಅಲ್ಪಸಂಖ್ಯಾತರಿಗೋಸ್ಕರ ಒಂದು ಶಾದಿ ಮಾಲ್, ಈ ತಕರೀಬನ್ 2-3 ಶಾದಿ ಮಾಲ್ಗಳು ಇಲ್ಲಿ ಮಂಜೂರು ಮಾಡಿಸಿದ್ದಾರೆ. ಎಲ್ಲಾ ಗ್ರಾಮಗಳಿಗೆ ಮತ್ತು ನಗರದಲ್ಲಿ ಈ ಕಬ್ರಸ್ತಾನ್ ಕಾಂಪೌಂಡ್ಗಳಿಗೆ ಅನುದಾನವನ್ನು ಕೊಟ್ಟಿದ್ದಾರೆ. ಬಹಳಷ್ಟು ಕೆಲಸಗಳನ್ನು ಅಲ್ಪಸಂಖ್ಯಾತರ ಕಾಲನಿಯಲ್ಲಿ ಅವರು ಮಾಡಿದ್ದಾರೆ ಮಾನ್ಯ ಶಾಸಕರು. ಇದೆಲ್ಲ ನೋಡ್ಬೇಕು. ಮೊದಲೇ ನಾನು ಹೇಳುವುದು ಆನ್ ರೆಕಾರ್ಡ್ ಆಗಿ ಹೇಳ್ತಾ ಇದ್ದೀನಿ, ಇದೆಲ್ಲೋ ಬಾಯಿ ಮಾತಿನಿಂದ ಹೇಳೋದಲ್ಲ. ಆನ್ ರೆಕಾರ್ಡ್ ಆಗಿ ಸರ್ಕಾರದಿಂದ ಅನುದಾನ ಪಡೆದು ಸರ್ಕಾರದಿಂದ ಮಂಜೂರು ಮಾಡಿಸಿ ಈ ಕೆಲಸವನ್ನು ನಡೀತಾ ಇದೆ. ನಾನು ಒಂದೇ ಒಂದು ಜನರಲ್ಲಿ ವಾರ್ಡ್ ನಂಬರ್ 41, ವಾರ್ಡ್ ನಂಬರ್ 40, ವಾರ್ಡ್ ನಂಬರ್ 42 ಎಲ್ಲರಲ್ಲಿ ನಾನು ವಿನಂತಿ ಮಾಡಿಕೊಳ್ಳುವುದೇನೆಂದ್ರೆ, ತಾವೆಲ್ಲರೂ ಸಾವಧಾನವಾಗಿರಿ. ನಾವು ಮಾನ್ಯ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಶ್ರೀಮತಿ ಕನೀಸ್ ಫಾತಿಮಾ ಮೇಡಮ್ ಅವರು ಮತ್ತು ಕಲಬುರಗಿ ಉತ್ತರ ಮತಕ್ಷೇತ್ರ ಶಾಸಕರು ಮತ್ತು ಕಲಬುರಗಿ ದಕ್ಷಿಣ ಮತಕ್ಷೇತ್ರ ಶಾಸಕರಾದ ಅಲ್ಲಂಪುರ ಪಾಟೀಲ್ ಅವರು ಮತ್ತು ಮಾನ್ಯ ಪ್ರಿಯಾಂಕ್ ಖರ್ಗೆಜಿ ಅವರು ಎಲ್ಲರೂ ಸೇರಿ ಮತ್ತು KKRDB ಅಧ್ಯಕ್ಷರು ಎಲ್ಲರೂ ಶಾಸಕರು ಸೇರಿ ಇಲ್ಲಿ ಶಾಸಕರು ಸಚಿವರು ಸೇರಿ 100% ಆಗಿ 100% ಹೇಳ್ತೀನಿ, 2.5 ವರ್ಷಗಳಲ್ಲಿ ಯಾವುದೇ ಆದಂತ UGD ಉಳಿಯಂಗಿಲ್ಲ, ಯಾವುದೇ ಆದಂತ ರೋಡ್ ಉಳಿಯಂಗಿಲ್ಲ. ಎಲ್ಲಾ ಇಲ್ಲಿ ಕೆಲಸ 100% ಆಗುತ್ತೆ. ಮಾನ್ಯ ಶಾಸಕರು ಕೂಡ ಬಂದು ಬೆಳಗ್ಗೆ ಒಂದು ಸರ್ವೆ ಮಾಡ್ಕೊಂಡು ಹೋಗ್ತಾರೆ, ಎಲ್ಲಿ ಕೆಲಸ ಉಳಿದಿದೆ. ತಾವು ಸ್ವಲ್ಪ ಈ 24ರಲ್ಲಿ ನೋಡಿ, ಅಲ್ಪಸಂಖ್ಯಾತರ ಅನುದಾನದಲ್ಲಿ ಶ್ರೀಮತಿ ಕನೀಸ್ ಫಾತಿಮಾ ಮೇಡಮ್ ಅವರು 10 ಕೋಟಿ ರೂಪಾಯಿ CM ಫಂಡ್ ನಲ್ಲಿ ಕೊಟ್ಟರು. ಅಲ್ಲಂಪುರ ಸಾಹೇಬರು 5 ಕೋಟಿ ಕೊಟ್ಟರು. ಮತ್ತು ಬೇರೆ ಬೇರೆ ಫಂಡ್ ಅಲ್ಲಿ ಬಹಳಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಇದೆಲ್ಲ ಸ್ವಲ್ಪ ನಾವು ತಾವೆಲ್ಲ ಗಮನಕ್ಕೆ ತರಬೇಕಂತ ಹೇಳಿ ಇದೆಲ್ಲ ನೋಡ್ಬೇಕು. ಜನ ಏನೋ ಬಂದು ಹೇಳಿದ್ದಾರೆ ಅಂದ್ರೆ ಈ ರೀತಿ ಆಗಂಗಿಲ್ಲ. ನಾನು ಎಲ್ಲಾ ಜನರಲ್ಲಿ ವಿನಂತಿ ಮಾಡ್ಕೊತೀನಿ. ಇದೆಲ್ಲ ಮಹಾನಗರ ಪಾಲಿಕರು ನಮ್ಮ ಜೊತೆ ಇದ್ದಾರೆ, ಸದಸ್ಯರು ಮತ್ತೆ ಎಲ್ಲಾ ನಾಯಕರು ನಮ್ಮ ಜೊತೆ ಇದ್ದಾರೆ. ಎಲ್ಲರೂ ನಾವೆಲ್ಲರೂ ಸೇರಿ ಸಾಮಾಜಿಕ ಕಾರ್ಯಕ್ರಮ ಎಲ್ಲರೂ ಸೇರಿ ನಾವು ಶಾಸಕರಿಗೆ ಇನ್ನೂ ಬೇಕಾದ್ರೆ ಎಲ್ಲೆಲ್ಲಿ ನಮ್ಮ ಕೆಲಸ ಇದೆ ಫಂಡ್ ನಾವು ಅನುದಾನ ಕೇಳೋಣ, ಕೆಲಸ ಮಾಡಿಸೋಣ. ಮೋದಿನ್ ಪಟೇಲ್ ಅಣಬಿ, ನಾನು ಕಾಂಗ್ರೆಸ್ ಪ್ರಚಾರ ಸಮಿತಿ ಕಲಬುರಗಿ ದಕ್ಷಿಣ ಉಸ್ತುವಾರಿ.